ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ನಡೀತಾ ಇರುವ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಕೆಲವು ಯೂಟ್ಯೂಬರ್ಸ್ ಧರ್ಮಸ್ಥಳಕ್ಕೆ ಧಕ್ಕೆ ಮಾಡ್ತಿದ್ದಾರೆ, ಅವರಿಗೆ ವಿದೇಶದಿಂದ ದುಡ್ಡು ಬಂದಿದೆ ಅನ್ನುವ ದೂರುಗಳಿದ್ದಾವೆ. ಎಡಪಂಥೀಯರ ತನಿಖೆಯಾದ್ರೆ ಸತ್ಯಾಂಶ ಗೊತ್ತಾಗುತ್ತೆ. ಪಾಕಿಸ್ತಾನದ ಚಾನಲ್ಲು, ಬಿಬಿಸಿ ಅಂತ ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲೂ ಇದರ ಸುದ್ದಿ ಪ್ರಸಾರ ಆಗಿದೆ. ಇದರ ತನಿಖೆ ಇಡಿ ಮೂಲಕ ಆಗಬೇಕು ಅಂತ ಆಗ್ರಹಿಸಿ ಪತ್ರ ಬರೆದಿದ್ದಾರೆ. ಶಾಸಕ ಭರತ್ ಶೆಟ್ಟಿ ಅವರ ಆರೋಪವೂ ಇದೆ. ಕೇಳಿಸ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಬರೇ ದಕ್ಷಿಣ ಕನ್ನಡಕ್ಕೆ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಮಂಜುನಾಥನ ಭಕ್ತರಿದ್ದಾರೆ. ದೇವಸ್ಥಾನದ ಗೌರವಕ್ಕೆ ಧಕ್ಕೆ ಆಗಬಾರದು, ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗಬಾರದು ಎಂಬ ನೆಲೆಯಲ್ಲಿ ಕರ್ನಾಟಕದ ಲೋಕಸಭಾ ಸದಸ್ಯನಾಗಿ ನಾನು ಕೇಂದ್ರ ಗೃಹ ಸಚಿವರಿಗೆ ಪತ್ರವೊಂದನ್ನು ಬರೆದು ಈ ದೇವಸ್ಥಾನದ ಪಾವಿತ್ರ್ಯವನ್ನು ಉಳಿಸುವುದಕ್ಕೋಸ್ಕರ ಮತ್ತು ಈ ದೇವಸ್ಥಾನದಲ್ಲಿ ಯೂಟ್ಯೂಬ್ಗಳ ಮೂಲಕ ಮಾಡುವಂಥ ಅಪಪ್ರಚಾರದ ಹಿಂದೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಮಾಧ್ಯಮದ ವರದಿಗಳ ಹಿನ್ನೆಲೆಯಲ್ಲಿ ಇದನ್ನು ತನಿಖೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದೇನೆ. ನನ್ನ ಪತ್ರ ಯಾವುದೇ ವ್ಯಕ್ತಿಗತವಾದ ಟೀಕೆ ಟಿಪ್ಪಣಿಗಳನ್ನು ಹೊಂದಿಲ್ಲ. ಮಾಡಲಿಕ್ಕೆ ನಮಗೆ ಎಡಪಂಥೀಯವರ ಒತ್ತಡ ಅಂತ ಹೇಳಿದ್ದಾರೆ. ಈ ಎಡಪಂಥೀಯವರ ಗುಂಪೇನಿದೆ, ಇದ್ರ ಹಿಂದೆ ಯಾರು ಹಿಂದೆ ಮುಂದೆ ತಿರುಗಾಡ್ತಾ ಇದ್ದಾರೆ, ಅವರ ಇನ್ವೆಸ್ಟಿಗೇಷನ್ಸ್ ಮಾಡಿದರೆ ಕರೆಕ್ಟ್ ಗೊತ್ತಾಗ್ತದೆ. ಫಂಡಿಂಗ್ ಆಗಿದೆ ಅನ್ನೋದು ನಮ್ಮ ಗುಮಾನಿ. ಹೊರದೇಶದಿಂದ ಇಲ್ಲಿಗೆ ಬಂದಿದೆ. ನೋಡಿ, ಇದೆಲ್ಲ ಧರ್ಮಸ್ಥಳದ ಆಗಿದಂಥ ಇವರು ಘಟನೆ ಏನಿದೆ, SIT ತನಿಖೆ ಆಗುವಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದವರು ಒಂದು ರೀತಿ ಹಾಕ್ತಾರೆ, ಅದೇ ರೀತಿ ಯಾವುದೇ ಪ್ರೂಫ್ ಇಲ್ಲದೆ, ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಅಲ್ ಜಜೀರಾ ಅನ್ನುವಂಥ ಚಾನಲ್ ಯಾವಾಗ ನೋಡಿದರೂ ಹಮಾಸು, ಪ್ಯಾಲೆಸ್ಟೈನು, ಇಸ್ರೇಲ್ ಅಂತ ಹಾಕುವಂಥ ಚಾನಲ್ನಲ್ಲಿ ಈ ವಿಷಯ ಬರ್ತದೆ. ಪಾಕಿಸ್ತಾನಿ ಚಾನಲ್ಗಳಲ್ಲಿ ಚರ್ಚೆ ಆಗ್ತದಂತೆ, ಜಪಾನ್ನ ಚಾನಲಲ್ಲಿ ಬರ್ತದೆ, BBC ಸಹ ಬರ್ತದೆ. ಫಂಡಿಂಗ್ ಎಲ್ಲ ಆಗ್ತದೆ ಅನ್ನೋದು ಬರ್ತಾ ಇದೆ. ಈಗ ಫಂಡಿಂಗ್ ಆಗಿದ್ದು ಹೌದಾದರೆ, ಫಂಡಿಂಗ್ ಇದ್ದೇ ಇದೆ, ದೊಡ್ಡ ರೀತಿಯ ಫಂಡಿಂಗ್ ಇದರಿಂದ ಆಗಿದೆ. ಶಬರಿಮಲೆ ಹೆಸರನ್ನು ಹಾಳು ಮಾಡಲಿಕ್ಕೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಹ ಆಯಿತು. ಈಗ ಧರ್ಮಸ್ಥಳದ ಕೇಂದ್ರೀಕೃತವಾಗಿ ಈ ಒಂದು ಶ್ರದ್ಧಾ ಕೇಂದ್ರದ ಹೆಸರನ್ನು ಹಾಳು ಮಾಡುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.